ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ನಮಸ್ತೆ ಟು ಮಲ್ಟಿಪರ್ಪಸ್. ಇವತ್ತು ವೀಕೆಂಡ್ ಮಸ್ತಿಯ ಸೆಕೆಂಡ್ ಪಾರ್ಟ್ ತೋರಿಸ್ತಾ ಇದ್ದೀನಿ. ಸೊ ಬಿ ವಿತ್ ಮೀ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಾವು ಫ್ಯಾಂಟಸಿ ಪಾರ್ಕಿಗೆ ಹೋಗಿದ್ವಿ ಅಂತ. ಇದು ಚಿತ್ರದುರ್ಗದಿಂದ ಸ್ವಲ್ಪನೇ ದೂರದಲ್ಲಿರುವಂತಹ ಪ್ಲೇಸಲ್ಲಿದೆ ಅಂತಲೂ ಹೇಳಿದ್ದೆ. ಅದಕ್ಕೆ ನೀವು ರೆಸ್ಪಾನ್ಸ್ ತುಂಬ ಕಡಿಮೆ ಜನ ಮಾಡಿದ್ದೀರಾ, ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ಆ ವಿಡಿಯೋನ ನೀವು ನೋಡದೆ ಹೋದರೆ ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಖಂಡಿತವಾಗಿಯೂ ನೋಡ್ಬೋದು. ಇಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ವಾಟರ್ ಗೇಮ್ಸ್ ಕೂಡ ಇದೆ, ತುಂಬ ಸೇಫ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ನನ್ನ ಮಗನಿಗೆ ನಮ್ಮ ಡ್ಯಾಡಿ ಅವನಿಗೆ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ನಮ್ಮ ಡ್ಯಾಡಿ ನಿಜವಾಗ್ಲೂ ಹೀ ಈಸ್ 70 ಇಯರ್ಸ್ ಆಫ್ ಏಜ್. ಆ ಏಜಲ್ಲೂ ಕೂಡ ಅವರು ತುಂಬ ಎಂದೂಸಿಯಾಸಮ್ ಆಗಿ ಅವರು ಆಟ ಆಡ್ತಿದ್ರು. ಆ್ಯಂಡ್ ದೆನ್ ನಿಜವಾಗಿಯೂ ತುಂಬ ಒಂದು ರೀತಿ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಮ್ಮ ಡ್ಯಾಡಿ ಬೀಯಿಂಗ್ ಏಜ್ ಓಲ್ಡ್ ಪರ್ಸನ್ ಆಗಿ ಅವರು ಈವನ್ ಹಿ ಪ್ಲೇಡ್ ವಾಟರ್ ಗೇಮ್ಸ್ ಆಲ್ಸೋ. ಸೊ ಒಂದು ರೀತಿ ನನಗಂತೂ ಸ್ವಿಮ್ಮಿಂಗ್ ಬರಲ್ಲ, ಬಟ್ ನಾನು ಕೂಡ ಟ್ರೈ ಮಾಡಿದೆ ಸ್ವಿಮ್ಮಿಂಗ್ ಮಾಡೋಕ್ಕೆ. ಬಟ್ ನಂಗೆ ಸ್ವಲ್ಪ ಸ್ಕೇರಿ, ಐ ಆಮ್ ಸ್ಕೇರ್ ಆಫ್ ವಾಟರ್. ಬಟ್ ಐ ಲವ್ ಟು ಪ್ಲೇ ಇನ್ ರೈನ್, ಐ ಲವ್ ಟು ಡಾನ್ಸ್ ಆ್ಯಂಡ್ ಪ್ಲೇ ಇನ್ ರೈನ್, ಐ ಲವ್ ರೈನ್. ಬಟ್ ಈ ರೀತಿ ವಾಟರ್ ಬಾಡೀಸಲ್ಲಿ ನಂಗೆ ಸ್ವಲ್ಪ ಸ್ಕೇರ್ ಆಗುತ್ತೆ ನನಗೆ. ಸೊ ಇಟ್ಸ್ ಓಕೆ. ನಾನು ಹೇಳ್ತಾ ಇದ್ದೆ, ತುಂಬ ಚೆನ್ನಾಗಿದೆ. ಒನ್ಸ್ ನೀವು ಫ್ಯಾಮಿಲಿ ಜೊತೆಗೆ ಇಲ್ಲಿ ನಿಜವಾಗಿ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬ ರಿಲೇಷಿಂಗ್ ಆಗಿರುತ್ತೆ, ಹಾಗೂ ತುಂಬಾ ಸೂದಿಂಗ್ ಅನಿಸುತ್ತೆ. ಮೆಂಟಲಿ ಫಿಸಿಕಲಿ ತುಂಬಾ ರಿಫ್ರೆಶ್ಮೆಂಟ್ ಸಿಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಮೇಲ್ಗಡೆ ಒಂದು ಟ್ಯಾಂಕ್ ರೀತಿ ಇಟ್ಟಿರ್ತಾರೆ, ಅಲ್ಲಿಂದ ವಾಟರ್ ಸ್ಪ್ಲ್ಯಾಶ್ ಆಗುತ್ತೆ. ತುಂಬ ನೋಡಿ ಏನು ಸೂಪರಾಗಿ ಅನಿಸುತ್ತೆ ಅಂದರೆ, ರಿಯಲಿ ಅದನ್ನು ನೀವು ಫೀಲ್ ಮಾಡಿದ್ರೆ ಮಾತ್ರ ಅದ್ರ ಬಗ್ಗೆ ನಾನು ಏನು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ತುಂಬ ತುಂಬ ಚೆನ್ನಾಗಿತ್ತು. ನೋಡಿ, ನಮ್ಮ ಡ್ಯಾಡಿನ ನಾನು ಕವರಪ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ಅವರು ತಮ್ಮ ಏಜ್ ಹಾಗೂ ತಮಗಿರುವಂತಹ ಏನೇನು ಹೆಲ್ತ್ ಇಶ್ಯೂಸ್ ಇದೆ ಎಲ್ಲ ಮರೆತು ಅವರು ನಮ್ಮ ಜೊತೆ ಮಗುವಾಗಿ, ನನ್ನ ಮಗನ ಜೊತೆ, ಮೊಮ್ಮಕ್ಕಳ ಜೊತೆ ಅವರು ಕೂಡ ಆಟ ಆಡ್ತಾ ಇದ್ದಾರೆ. ನಿಮಗೆ ಕಾಣ್ತಾ ಇರ್ಬೋದು. ಅವರನ್ನು ನೋಡಿ ನಾವೆಲ್ಲರೂ ಯೂತ್ಸ್ ಕಲ್ತ್ಕೋಬೇಕು. ಎಸ್ ಫ್ರೆಂಡ್ಸ್, ಇಲ್ಲಿ ರೈನ್ ಡ್ಯಾನ್ಸ್ ಕೂಡ ಇದೆ. ಸೂಪರ್ಬ್ ಅಂದರೆ ಸೂಪರ್ಬ್. ನಿಜವಾಗಿಯೂ ರೈನ್ ಡ್ಯಾನ್ಸಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ನೋಡಿ, ಮಕ್ಕಳು ಆ್ಯಂಡ್ ದೆನ್ ನಮ್ಮ ಬ್ರದರ್ ವೈಫ್ ಎಲ್ಲ ರೀತಿಯ ಎಲ್ಲ ಏಜ್ ಪರ್ಸನ್ಸ್ಗೆ ಇಲ್ಲಿ ತುಂಬಾ ಸೇಫ್ಟಿ ಇದೆ, ತುಂಬಾ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತುಂಬ ಹೈಜೀನ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ತುಂಬ ಒಳ್ಳೆ ಒಂದು ಡೇ ಪೂರ್ತಿ ನಾವು ಸ್ಪೆಂಡ್ ಮಾಡಬಹುದು. ಅಷ್ಟು ಒಂದು ಪ್ರಕೃತಿ ಮಧ್ಯೆ ಈ ರೀತಿ ವಾಟರ್ ಗೇಮ್ಸ್ ವಿತ್ ಫ್ಯಾಮಿಲಿ, ಎಲ್ಲ ಏಜ್ ಗ್ರೂಪ್ಸ್ನವರು ಯಾವುದೇ ರೀತಿ ಹಿಂಜರಿಕೆ ಇಲ್ಲದೆ ಸೇಫ್ ಇರುತ್ತೆ, ಹೈಜೀನ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ, ಅಲ್ಲಿ ಟಿಫನ್ ಇರುತ್ತೆ, ಊಟ ಇರುತ್ತೆ. ಸೊ ಟೋಟಲಾಗಿ ಎಲ್ಲ ಇರುವಂತಹ ಪ್ಲೇಸ್ ಈ ಒಂದು ವಾಟರ್ ಪಾರ್ಕ್, ಫ್ಯಾಂಟಸಿ ಪಾರ್ಕ್. ಸೊ ಇದನ್ನು ನೀವು ಒಂದು ಸರಿ ಭೇಟಿ ಕೊಡಬೇಕು ಅಂತ ಐ ಇನ್ಸಿಸ್ಟ್. ಇನ್ನೇನು ಈಗ ಹಾಲಿಡೇಸ್ ಬೇರೆ ಬರ್ತಾ ಇದೆ. ಆಫ್ಟರ್ ಎಕ್ಸಾಮ್ಸ್ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ. ಸೊ ನೀವಿಲ್ಲಿ ಒಂದು ಸರಿ ಭೇಟಿ ಕೊಡ್ಬೋದು. ಸೊ ಫ್ರೆಂಡ್ಸ್, ಕೀಪ್ ಆನ್ ವಾಚಿಂಗ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ ತುಂಬಾ ಎಂಜಾಯ್ಮೆಂಟ್ ಸಿಗುತ್ತೆ.
ಸೊ ಇದಾದಮೇಲೆ ನಾವು ವೇವ್ ಪೂಲ್ಸ್ಗೆ ಹೋದ್ವಿ. ಅಲ್ಲಿ ಕೂಡ ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ. ಅದಾದಮೇಲೆ ನಾವು ಇಲ್ಲಿ ಲಂಚ್ ಬಂದ್ವಿ. ಇಲ್ಲಿ ಲಂಚ್ ಮತ್ತು ಟಿಫನ್ ಇದೆಲ್ಲ ಅನ್ಲಿಮಿಟೆಡ್ ಫ್ರೀ. ಅದು ಆನ್ಲೈನ್ ಪೇಮೆಂಟಲ್ಲೇ ಎಲ್ಲ ಅದರಲ್ಲೆಲ್ಲ ಇನ್ಕ್ಲೂಡಿಂಗ್ ಆಗಿರುತ್ತೆ. ಸೊ ಪೂರಿ, ಚಿತ್ರಾನ್ನ, ಈ ರೀತಿ ಸೈಡ್ಸ್, ಪಲ್ಯ, ಗ್ರೇವೀಸ್, ಸ್ವೀಟ್ಸ್, ಹಪ್ಪಳ, ಸಂಡಿಗೆ ಎಲ್ಲ ರೀತಿ ನೀವು ಕಾಣ್ತಾ ಇರ್ಬೋದು, ಎಲ್ಲ ಚೆನ್ನಾಗಿತ್ತು. ಸೊ ಇದನ್ನ ಮುಗಿಸ್ಕೊಂಡು ನಾವು ಅಲ್ಲಿ ಹೊರಟ್ಬಿಟ್ವಿ. ಬಿಕಾಸ್ ಅದಾದಮೇಲೆ ಸಾಯಂಕಾಲ ಏನೋ ಒಂದು ಸ್ಪೆಷಲ್ ಆಗಿರೋಂಥ ಒಕೇಶನ್ ಮನೇಲಿತ್ತು. ಸೊ ಅದನ್ನ ಎಂಜಾಯ್ ಮಾಡಬೇಕು, ಅದನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ನಾವು ವಾಪಸ್ ಮತ್ತೆ ಮನೆಗೆ ಬಂದ್ವಿ. ಅದೇನು ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಕಾಯ್ತಾ ಇರಿ, ಆ ಸರ್ಪ್ರೈಸ್ ಏನು ಅಂತ. ಕೀಪ್ ಆನ್ ವಾಚಿಂಗ್. ಎಸ್, ದ ಸರ್ಪ್ರೈಸ್ ಇಸ್ ಡಿಸ್ಕ್ಲೋಸ್ಡ್. ಹೌದು, ನನ್ನ ಪುಟ್ಟಳಿಯ ಅಸ್ತುವಿನ ಹ್ಯಾಪಿ ಬರ್ತ್ಡೇ ಇತ್ತು. ಹೌದು ಫ್ರೆಂಡ್ಸ್, ಹ್ಯಾಪಿ ಬರ್ತ್ಡೇಗೆ ಈ ರೀತಿ ನಾವು ಮನೆಯಿಂದ ಆಚೆ ಒಂದು ರೆಸ್ಟೋರೆಂಟಲ್ಲಿ ಅರೇಂಜ್ಮೆಂಟ್ ಮಾಡಿಸಿದ್ವಿ. ಸಿಂಪಲ್ಲಾಗಿ ಜಸ್ಟ್ ಫ್ಯಾಮಿಲಿ ಮಾತ್ರ ಅರೇಂಜ್ಮೆಂಟ್ ಮಾಡಿಸಿ ಸಿಂಪಲ್ಲಾಗಿ ಅವ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಸ್ವಲ್ಪ ಎಕ್ಸಾಮ್ಸ್ ಹೆಕ್ಟಿಕ್ ಇತ್ತು ಮಕ್ಕಳಿಗೆ. ಸೊ ಜಾಸ್ತಿ ನಾವು ಎಲ್ಲರನ್ನೂ ಕರೆದು ಜಾಸ್ತಿ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಅದರ ಬದಲಾಗಿ ನಾವು ಔಟಿಂಗ್ ಮಾಡಿಕೊಂಡು ಹೊರಗಡೆ ಮಕ್ಕಳ ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ವಾಟರ್ ಪಾರ್ಕಿಗೆ ಹೋಗಿ, ಫ್ಯಾಂಟಸಿ ಪಾರ್ಕ್, ದಟ್ ಮೀನ್ಸ್ ಫ್ಯಾಂಟಸಿ ಪಾರ್ಕಿಗೆ ಹೋಗಿ ನಾವು ಮಕ್ಕಳ ಜೊತೆ ಎಂಜಾಯ್ ಮಾಡಿಕೊಂಡು, ಅದಾದಮೇಲೆ ಈ ರೀತಿ ಸಿಂಪಲ್ಲಾಗಿ ಹೊರಗಡೆ ಈ ರೀತಿ ಅರೇಂಜ್ಮೆಂಟ್ ಮಾಡಿಸಿ ಕೇಕ್ ಕಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ಈ ರೀತಿ ಇತ್ತು ನಮ್ಮ ಬರ್ತ್ಡೇ ಸೆಲೆಬ್ರೇಷನ್. ಹ್ಯಾಪಿ ಬರ್ತ್ಡೇ ಅಸ್ತು. ಇವತ್ತಿಗೆ ಈ ನನ್ನ ವ್ಲಾಗ್ ಇಷ್ಟೇ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.